ಅನ್ಯ, ಆಟ ಆಡ್ತಾ ತುಂಬಾ ಹೊತ್ತಾಯ್ತು ಮಗಳೇ. ನೀನು ಅ ಆ ಇ ಬರಿಬೇಕು ತಾನೆ. ನಾಳೆ ಅಂಗನವಾಡಿಗೆ ಹೋಗ್ಬೇಕು. ಅಂಗನವಾಡಿಲಿ ಅ ಆ ಇ ಬರ್ದು ತಗೊಂಡ್ ಬನ್ನಿ ಅಂತ ಹೇಳಿದಾರೆ ತಾನೆ. ಬರಿದೆ ಹಂಗೆ ಬಂದ್ರೆ ಆಮೇಲೆ ಟೀಚರು ನಿಂಗೆ ಹೊಡಿತಾರೆ ಮಗನೇ. ಅದಕ್ಕೆ ಈಗ ಅಪ್ಪ ಬರ್ತಾರೆ. ಅಪ್ಪ ನಿನ್ಗೋಸ್ಕರ ತಿಂಡಿ ತಗೊಂಡ್ ಬರ್ತಾರೆ. ಅದನ್ನೆಲ್ಲ ಇಟ್ಕೊಂಡು ತಿಂದು ನೀನು ಅ ಆ ಇ ಬರಿಬೇಕಾಯ್ತಾ. ನಾನ್ ಮತ್ತೆ ನಿನಗೆ ಬರ್ಸಲ್ಲ, ನಿನ್ನೆ ತಾನೇ ಬರ್ಸಿದೀನಿ ತಾನೆ. ಅದನ್ನೇ ನೋಡ್ಕೊಂಡು ಬರಿಬೇಕು. ಹ್ಞೂ ಅಮ್ಮ, ನಾನು ನಿನ್ನೆ ನೀನು ಬರ್ಸಿದೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಅದನ್ನೇ ನೋಡ್ಕೊಂಡು ಬರಿತೀನಿ. ನೀನೇನು ಬರ್ಸೋದು ಬೇಡ. ಪಾಪಾಜಿ ತಿಂಡಿ ತಗೋಬರ್ತದೆ ತಾನೆ, ಅದೆಲ್ಲ ನಂಗೆ ಆಯ್ತಾ, ನಂಗೆ ಮಾತ್ರನೇ. ನೀನೇನು ತಗೋಬಾರ್ದು. ಅಯ್ಯೋ ನನ್ನ ಬಂಗಾರ, ಎಷ್ಟು ಜಾಣೆ ಇದೆಯಾ. ನಿನ್ನೆ ಬರ್ಸಿರೋದನ್ನ ಚೌಪಾನವಾಗಿ ಇಟ್ಕೊಂಡಿದ್ಯಲ್ವಾ. ನೀನು ಜಾಣೆ ಅಲ್ವಾ, ಹಾಗಾಗಿ ನಾನು ನಿನ್ನಪ್ಪ ತಂದಿರೋ ಯಾವ ತಿಂಡಿನೂ ತಗೊಳ್ಳಲ್ಲ. ಎಲ್ಲ ನಿಂಗೆ ಆಯ್ತಾ. ಇರು, ಅಪ್ಪ ಬಂದ್ರು ಅನ್ಸತ್ತೆ. ರೀ, ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ತರಕಾರಿ ತಗೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ, ಎಲ್ಲಿ ತಗೊಂಡ್ ಬಂದ್ರಾ? ಗಾಡಿಲಿದ್ಯಾ? ಇರಿ, ನಾನು ತಗೊಂಡ್ ಬರ್ತೀನಿ. ಓ ಕವಿತಾ, ನೀನು ಹೇಳಿದ್ದು ನಾನು ಮರ್ತೇ ಬಿಟ್ಟೆ ನೋಡು. ಆಫೀಸಿಂದ ಹೊರಡುವಾಗಲೇ ಲೇಟ್ ಆಗಿಬಿಟ್ಟಿತ್ತು. ಬರೋ ಅಷ್ಟರಲ್ಲಿ ದಾರಿಲಿ ನೆನಪೇ ಆಗಿಲ್ಲ ಕಣೆ, ಹಾಗೆ ಬಂದ್ಬಿಟ್ಟೆ. ಏನು? ಏನ್ರಿ ಮಾತಾಡ್ತಿದ್ರಾ? ಯಾವಾಗ್ಲೂ ಏನಾದ್ರೂ ಒಂದಿರುತ್ತೆ ನಿಮ್ದು. ನಾನು ಹೇಳಿದ್ದನ್ನ ಯಾವಾಗ ತಾನೇ ತಂದಿದ್ದೀರಾ? ಅಲ್ಲ, ತರಕಾರಿ ತರ್ದೇನೆ, ರೇಷನ್ ತರ್ದೇನೆ ಹಾಗೆ ಬಂದಿದ್ದೀರಲ್ಲ, ಇಲ್ಲಿ ಏನ್ರಿ ತಿಂತೀರಾ? ಇವಾಗ ರಾತ್ರಿಗೆ ಮಣ್ಣು ತಿಂತೀರಾ ಏನು? ಕವಿತಾ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನಾನು ಬರೋದು ಲೇಟ್ ಆಯಿತು, ಹಾಗಾಗಿ ಖಾಲಿ ಕೈಯಲ್ಲಿ ಬಂದೆ. ಇಲ್ಲ ಅಂದಿದ್ರೆ ನೀನು ಹೇಳಿದ್ದನ್ನೆಲ್ಲ ತಂದ್ಕೊಡ್ತಿದ್ದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಿಲ್ಲ. ಆಫೀಸಿಂದ ಬಂದಿದ್ದೀನಿ, ಸುಸ್ತಾಗಿದೆ ಅನ್ನೋದೆಲ್ಲ ನಿನ್ನ ತಲೆಲಿಲ್ವಾ? ಆಹಾಹಾ, ಸಾಕ್ ಬಾಯಿ ಮುಚ್ಚ್ರಿ. ನಾನೇನ್ ಮನೇಲಿ ಖಾಲಿ ಕೂತಿರೋ ಹಾಗೆ, ನೀವು ಆಫೀಸಲ್ಲಿ ದುಡ್ಡು ಬರೋ ಹಾಗೆ ಮಾತಾಡ್ತಾ ಇದ್ದೀರಾ? ನಾನು ಮನೇಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಕತ್ತೆ ದುಡ್ದಾಗ ದುಡಿತೀನಿ. ಅದೆಲ್ಲ ನಿಮ್ ಕಣ್ಣಿಗೆ ಕಾಣಲ್ಲ. ಆದ್ರೆ ನೀವು ದುಡ್ದಿರೋದು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಯಾವಾಗ್ಲೂ ಮಾತೆತ್ತಿದ್ರೆ ನಾನು ದುಡಿತೀನಿ, ದುಡ್ದು ಬಂದಿದ್ದೀನಿ, ಅದ್ರ ಬಗ್ಗೆ ಗಮನ ಕೊಡು ಅಂತೀರಾ. ಅಜ್ಜಿ, ಅಯ್ಯೋ ಯಾಕೋ ಬಂಗಾರ, ಯಾಕೆ ಹೇಳ್ತಿದ್ಯಾ? ಆಯ್ತಾಯ್ತು, ಹೋಯ್ತು ಬಿಡು ಮಗ್ನೆ. ಹೋಯ್ತು ಅಜ್ಜಿ ಬಂದಿದ್ದೀನಲ್ವಾ, ಬಾ ಮಗ್ನೆ, ನಾವಿಬ್ರು ಹೊರಗಡೆ ಹೋಗೋಣ, ಬಾ ಮಗ್ನೆ. ಲೇ ಕವಿತಾ, ಏನೇ ಆಗಿರೋದು ನಿನಗೆ? ಅಲ್ಲ, ನೀವಿಬ್ರು ಗಂಡ ಹೆಂಡತಿ ಹೀಗ್ ಮಗು ಮುಂದೆ ಜಗಳ ಆಡ್ತಾ ನಿಂತ್ರೆ ಪಾಪ ಆ ಚಿಕ್ಕ ಮಗು ಹೆದರ್ಕೊಳ್ಳಲ್ವೇನೆ? ಪಾಪ ಎಷ್ಟು ಅಳ್ತಾ ಇದೆ ನೋಡು. ನಿಮ್ಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ. ಕೇಳಿಸ್ಕೊಂಡ್ರಾ? ನೀವಿಷ್ಟೆಲ್ಲ ದೊಡ್ಡದಾಗಿ ಮಾತಾಡಿ ಜೋರಾಗಿ ಕೂಗಾಡಿ ಮಗುನ ಅಳಿಸಿರೋದು. ಆದ್ರೆ ನಿಮ್ ತಾಯಿ ಮಾತ್ರ ಯಾವಾಗ್ಲೂ ನಂದೇ ತಪ್ಪು ಹುಡುಕ್ತಾರೆ. ನಾನೇ ಇಷ್ಟೆಲ್ಲ ಮಾಡಿರೋ ಹಾಗೆ ನನಗೆ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಛೇ, ಹೋಗಿ ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೇ. ಆಹಾಹಾಹಾ, ಹೋಗಿ ಹೋಗಿ, ನಿಮ್ ಕೈಯಲ್ಲಿ ಯಾವುದು ಆಗಲ್ಲ. ನಾನು ಹೇಳಿದ್ದನ್ನ ಏನು ತರಲ್ಲ. ಆದ್ರೆ ಈ ತರ ಕೊಂಕು ಮಾತಾಡಿ ತಾಯಿ ಮಗ ಇಬ್ರಿಗೆ ಹೊರಟೋಗೋದಕ್ಕೆ ಮಾತ್ರ ಚೆನ್ನಾಗಿ ಬರುತ್ತೆ. ಛೇ, ನನ್ನ ಹಣೆ ಬರ ಎಲ್ಲ ಅನುಭವಿಸಿ ಸಾಯ್ಬೇಕು. ಬೆಳಕರ್ದು ಗಂಟೆ ಹತ್ತಾದ್ರೂ ಒಂದು ಕಾಫಿ ಕೊಡಲ್ಲ ಕಣೆ ನೀನು. ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಅಯ್ಯೋ, ನೀವ್ ಯಾವಾಗ ತಾನೇ ಹೇಳಿದ್ರಾ ನಾನು ಕಾಫಿ ಕೊಟ್ಟಿರೋದು, ತಿಂಡಿ ಮಾಡ್ಕೊಟ್ಟಿರೋದು, ನಿಮ್ ಬಟ್ಟೆ ಒಗ್ದಿರೋದು ಯಾವ್ದನ್ನಾದ್ರೂ ಒಂದಿನಾದ್ರೂ ನನ್ನ ಹೆಂಡತಿ ಮಾಡ್ಕೊಟ್ಟಿದ್ದಾಳೆ ಅಂತ ನಿಮ್ ಬಾಯಲ್ಲಿ ಬಂದಿದ್ಯಾ? ಯಾವಾಗ ನೋಡಿದ್ರು ಅವಳೇನು ಮಾಡ್ಕೊಡಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು, ಇದೆ ತಾನೇ? ನೀನು ಯಾವಾಗ ತಾನೇ ನೆಟ್ಟಗೆ ಕೊಟ್ಟಿದ್ಯಾ? ಯಾವಾಗಲೂ ನಾನು ಏನೇ ಕೇಳಿದ್ರು ಜಗಳ ಆಡ್ದೇನೆ ಸರಿಯಾಗಿ ತಂದು ಕೊಟ್ಟಿರೋದು ನಿನ್ನ ಹಿಸ್ಟ್ರಿಲೇ ಇಲ್ಲ ಅನ್ಸುತ್ತೆ. ಅದಕ್ಕೆ ನೀನು ನೋಡಿದ್ರೆ ಆರಾಮಾಗಿ ನಿನ್ನ ಹತ್ರ ಮಾತಾಡಬೇಕು ಅಂತಾನೂ ಅನ್ಸಲ್ಲ. ಹಾ, ಹೌದೌದು, ನನ್ನ ಹತ್ರ ಮಾತಾಡ್ಬೇಕು ಅನ್ಸಲ್ಲ. ಊರಲ್ಲಿರೋ ಹೆಂಗಸ್ರ ಹತ್ರ ಎಲ್ಲ ಮಾತಾಡ್ಬೇಕು ಅನ್ಸುತ್ತೆ. ಆ ಪಕ್ಕದ ಮನೆ ರಾಜಿ ಬಂದ್ರೆ ಹಲ್ ಕಿಸ್ಕೊಂಡ್ ಮಾತಾಡ್ತೀರಾ. ಆ ಸೀಮಾ ಬಂದ್ರು ಅಷ್ಟೇ, ಅವಳ ಹತ್ರನು ಗಂಟೆಗಟ್ಲೆ ಮಾತಾಡೋದಕ್ಕಾಗತ್ತೆ ನಿಮ್ಗೆ. ನನ್ನ ಹತ್ರ ಮಾತಾಡೋದಕ್ಕಾಗಲ್ಲ. ನಾನ್ ಮಾತಾಡಿದ್ರೆ ನಿಮ್ ಹತ್ರ ಜಗಳ ಆಡ್ತೀನಿ ಅಲ್ಲ. ಅವರೆಲ್ಲ ಇನ್ನೊಬ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಿನ್ನ ಹಾಗೆ ಗಂಡ ಅನ್ನೋ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡಲ್ಲ. ಹೌದೌದು, ನಿಮ್ಗೆ ನಿಮ್ ತಾಯಿಗೆ ಊರು ಮನೆಯವರೆಲ್ಲ ತುಂಬಾ ಒಳ್ಳೆಯವರು. ಆದ್ರೆ ನಾನ್ ಮಾತ್ರ ನಿಮ್ಗೆಲ್ಲ ಕೇಡ್ ಬಯಸೋಳು. ನಾನು ಮನೆಗ್ ಮಾರಿ ಅಲ್ವಾ, ಅದಕ್ಕೆ ನನ್ ಕಂಡ್ರೆ ನಿಮ್ಮಿಬ್ರು ಬಾಯಲ್ಲಿ ಒಳ್ಳೆ ಮಾತು ಒಂದು ಬರಲ್ಲ. ಛೇ, ಇವರಿಬ್ರಿಗಂತೂ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಆ ಮಗು ಮುಂದೆ ಜಗಳ ಆಡೋದು ಒಂದೇ ಮಾಡ್ತಾರೆ. ಪಾಪ ಆ ಹುಡುಗಿ ಅವರಿಬ್ರು ಜಗಳ ನೋಡಿ ನೋಡಿ ಭಯ ಬಿದ್ದು ಹೋಗಿದ್ದಾಳೆ. ರೀ ಬಂದ್ರ? ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ.
ನಾಡಿದ್ದು ನನ್ನ ಅಕ್ಕನ ಮಗಳು ಮದುವೆ ಇದೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ಅಂಚಿನ ಸೀರೆ ಬೇಕು, ರೇಷ್ಮೆ ಸೀರೆ ತಗೊಂಡ್ ಬನ್ನಿ ಅಂತ ಹೇಳಿದೆ. ತಗೊಂಡ್ ಬಂದ್ರಾ? ಯಾವ ಕಲರ್ ತಂದಿದ್ದೀರಾ? ಓ ಹೌದಲ್ವಾ ಕವಿತಾ, ಯಾಕೋ ಈ ಸರಿ ಹಣ ತುಂಬಾನೇ ಖರ್ಚಾಗಿದೆ ಕಣೆ. ಅದು ಅಲ್ಲದೆ ಮನೆ ಬಾಡಿಗೆ ರೇಷನ್ನು ಅಂತ ಇನ್ನೂ ಸುಮಾರೇ ಬೇಕು. ಹೀಗಿರುವಾಗ ರೇಷ್ಮೆ ಸೀರೆ ಅಂದರೆ ಸುಮಾರು ಒಂದು 7,000 8,000 ಆಗುತ್ತೆ ಕಣೆ. ಅದಕ್ಕಿಂತ ಜಾಸ್ತಿನೂ ಆಗುತ್ತೆ. ಕಡಿಮೆ ಅಂದರೂ ಒಂದು 8,000 ಅಂತೂ ಇದ್ದೇ ಇರುತ್ತೆ ಕಣೆ. ಅದಕ್ಕೆ ನೀನು ಅಕ್ಕನ ಮದುವೆಗೆ ನಿನ್ನ ಹತ್ರ ಇರೋ ಯಾವುದೋ ಒಂದು ಹೊಸ ಸೀರೆನ ಉಟ್ಕೊಂಡು ಹೋಗು. ಇವಾಗ ಸದ್ಯಕ್ಕೆ ಈ ಸೀರೆ ಎಲ್ಲ ಬೇಡ. ಅನ್ಕೊಂಡೆ ನೀವ್ ಇದನ್ನೇ ಹೇಳ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಅಂತೂ ಇಂತೂ ನಿಮ್ ಬಾಯಲ್ಲಿ ಅದೇ ಮಾತು ಬಂತು ನೋಡಿ. ನಿಮ್ ಕೈಯಲ್ಲಿ ಯಾವ್ದು ತಾನೇ ಕೊಡ್ಸೋದಕ್ಕಾಗಿದೆ? ನಾನು ಏನೇ ಕೇಳಿದ್ರು ಯಾವುದೋ ಒಂದು ನೆಪ ಇರುತ್ತೆ. ಆದ್ರೆ ಕತ್ತೆ ಹಾಗೆ ಮನೇಲಿ ದುಡಿಯೋದಕ್ಕೆ ನನಗೆ ಯಾವ ನೆಪನೂ ಹೇಳೋ ಹಾಗಿಲ್ಲ. ಸ್ವಲ್ಪ ನನಗೆ ಸೊಂಟ ನೋಯ್ತಿದೆ, ಅದನ್ನ ಮಾಡ್ಕೊಡಿ ಇದನ್ನ ಮಾಡ್ಕೊಡಿ ಅಂತ ಕೇಳಿದ್ರೆ ಮೈ ಮೇಲೆ ಬಂದ್ಬಿಡ್ತೀರಾ. ಆದ್ರೆ ನೀವು ಮಾತ್ರ ನಾನು ಕೇಳಿದ್ದನ್ನ ಏನು ತಂದ್ಕೊಡಲ್ಲ. ಯಾವಾಗ ನೋಡಿದ್ರು ನಾನು ದುಡಿಯೋಕ್ ಹೋಗ್ತೀನಿ ಅಂತ ಹೇಳ್ತೀರಾ. ಏನ್ ತಂದು ಗುಡ್ಡೆ ಹಾಕಿದಿರಾ ಇಲ್ಲಿ? ಕವಿತಾ, ಸಾಕ್ ಬಾಯಿ ಮುಚ್ಚು. ನಾನು ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ. ನೋಡು, ನನ್ನ ಹತ್ರ ದುಡ್ಡು ಇದ್ದಿದ್ರೆ ನಾನೇ ತಗೊಂಡ್ ಬರ್ತಿದ್ದೆ ತಾನೆ. ಆದ್ರೆ ಏನ್ ಮಾಡೋದು, ಇವಾಗ ದುಡ್ಡಿದ್ದು ಖರ್ಚಾಗಿದೆ. ಅದು ಅಲ್ದೇನೆ ಮನೆ ಖರ್ಚು, ರೇಷನ್ ಖರ್ಚು, ಬಾಡಿಗೆ ಅಂತ ಇನ್ನೂ ಸುಮಾರೇ ಬೇಕು. ನನಗೇನು ಲಕ್ಷಗಟ್ಟಲೆ ಸ್ಯಾಲ್ರಿ ಬರೋ ಹಾಗೆ ಮಾತಾಡ್ತಿದ್ಯಲ್ಲ. ಬರೋ ಸ್ಯಾಲ್ರಿನಲ್ಲಿ ಮಗಳು ಓದು, ತಾಯಿ ಔಷಧಿ, ಹಾಗೆ ನಿನಗೇನೇನು ಬೇಕೋ ಎಲ್ಲನೂ ಪೂರೈಸ್ತಿದ್ದೀನಿ ತಾನೆ. ನನಗೆ ಅಂತ ನಾನು ₹1 ಕೂಡಿಟ್ಟಿಲ್ಲ. ಹೀಗಿರುವಾಗ ನೀನು ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲ. ಆಹಾಹಾಹಾ, ಕಂಡಿದ್ದೀನಿ, ಸುಮ್ಮನೆ ಇರ್ರಿ. ಎಲ್ಲಾನು ನಮಗೆ ಖರ್ಚು ಮಾಡಿರೋ ಹಾಗೆ ಮಾತಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಗಂಟ್ಲು ಮುಟ್ಟ ಕುಡಿಯೋದಕ್ಕಾಗತ್ತೆ, ತಿನ್ನೋದಕ್ಕಾಗತ್ತೆ, ನಿಮ್ಮ ಫ್ರೆಂಡ್ಸಿಗೆ ಖರ್ಚು ಮಾಡೋದಕ್ಕಾಗತ್ತೆ. ಅದು ಅಲ್ಲದೆ ಏನಾದರೂ ಸಾಲ ಬೇಕು ಅಂದ್ರೆ ನೀವೇ ಎತ್ತಿ ಕೊಡ್ತಾ ಇರ್ತೀರಾ. ನಿಮಗೆ ಬೇಕಾದಾಗ ನಿಮ್ಮ ಫ್ರೆಂಡ್ಸ್ ಕೊಡಲ್ವಾ? ಈಗ ಏನು ಏನೂ ಖರ್ಚೇ ಮಾಡ್ದಿರೋ ಹಾಗೆ ಮಾತಾಡ್ತಾ ಇದ್ದಾರೆ. ಆಹಾಹಾ, ಛೇ, ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ. ನನಗೆ ಬುದ್ಧಿ ಇಲ್ಲ. ಯಾಕಾದ್ರೂ ಆಫೀಸ್ ಮುಗಿಯತ್ತೋ, ಯಾಕಾದ್ರೂ ಮನೆಗೆ ಬರ್ತೀನೋ ಅನ್ನಿಸ್ತಿದೆ. ನನ್ನ ಮದುವೆನೇ ಆಗಬಾರ್ದಿತ್ತು. ಮದುವೆ ಆಗಿನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮದುವೆ ಆಗಿದ್ದಕ್ಕೆ ತಾನೇ ನಿನ್ನ ಕಾಟ ಸಹಿಸ್ಕೊಂಡು ಇವಾಗ ಇಲ್ಲಿ ಅನುಭವಿಸ್ತಾ ಇರೋದು. ಆಗಲೇ ಇಲ್ಲ ಅಂದಿದ್ರೆ ನೆಮ್ಮದಿಯಾಗಿ ನನಗೇನು ಬೇಕೋ ಎಲ್ಲಾನು ಮಾಡ್ಕೊಂಡು ಇರ್ತಾ ಇದ್ದೆ. ಆದರೆ ಏನು ಮಾಡೋದು, ನನ್ನ ಹಣೆ ಬರ ನನ್ನ ನೆತ್ತಿ ಮೇಲೆ ಕೂತಿದೆಯಲ್ಲ ನೀನು. ಹೌದೌದು, ನಾನೇ ನಿಮ್ಮ ನೆತ್ತಿ ಮೇಲೆ ಕೂತಿದ್ದೀನಲ್ವಾ? ನೀವು ನನ್ನನ್ನ ನೆತ್ತಿ ಮೇಲೆ ಕೂರ್ಸ್ಕೊಂಡು ಮಹಾರಾಣಿ ಹಾಗೆ ನೋಡ್ಕೋತಾ ಇದ್ದೀರಲ್ಲ. ಆಹಾಹಾ, ಬಂದ್ಬಿಟ್ರು. ನಾನು ತಪ್ಪು ಮಾಡ್ಬಿಟ್ಟೆ. ನಿಮ್ಮನ್ನ ಮದ್ವೆ ಆಗೋ ಬದಲು ಹಾಗೆ ಇರ್ಬೋದಿತ್ತು, ನೆಮ್ಮದಿಯಾಗಿರ್ತಿದ್ದೆ. ಆದ್ರೆ ಮದ್ವೆ ಆಗಿ ಒಂದೊಂದು ರೂಪಾಯಿಗೂ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಈಗ. ಅರೆ ಸಾನ್ಯಾ, ಇದೇನ್ ಮಾತಾಡ್ತಿದೀಯ? ನಿಮ್ ಕಾಲೇಜಿಗೂ ಮನೆಗೂ ಹತ್ರನೇ ಆಗುತ್ತೆ ತಾನೆ. ಹೀಗಿರುವಾಗ ನೀನ್ ಯಾಕೆ PG ಹುಡುಕ್ತಾ ಇದೀಯಾ? ಅದು ಅಲ್ದೇನೆ ಗೌರ್ಮೆಂಟ್ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ಯಾ ಅಂತಾನು ಗೊತ್ತಾಯ್ತು. ಅಲ್ಲ ಕಣೆ, ಕಾಲ್ ಬಡದಲ್ಲಿ ಕಾಲೇಜ್ ಇಟ್ಕೊಂಡು ನೀನ್ ಹಾಸ್ಟೆಲ್ ಅಲ್ಲಿ ಇರೋದು ಅಂದ್ರೆ ಏನು, PG ನಲ್ಲಿ ಇರೋದು ಅಂದ್ರೆ ಏನು? ಕೀರ್ತಿ, ನಿನಗೆ ಗೊತ್ತಲ್ವಾ ಮನೆ ವಾತಾವರಣ ಹೇಗಿದೆ ಅಂತ. ನನಗಂತೂ ಚಿಕ್ಕಲ್ಲಿಂದ ಇಲ್ಲಿವರೆಗೂ ಅಪ್ಪ ಅಮ್ಮನ ಪ್ರೀತಿಯಿಂದ ಅವರಿಬ್ರು ಮಾತಾಡ್ತಾ ಇರೋದು ಅಥವಾ ಒಟ್ಟಿಗೆ ಕೂತ್ ಊಟ ಮಾಡ್ತಾ ಇರೋದು ಇದನ್ನೆಲ್ಲ ನೋಡಿದ್ದೆ ಕಡಿಮೆ ಕಣೆ. ಯಾವಾಗ ನೋಡಿದ್ರು ಜಗಳ ಆಡೋದು, ಕಿತ್ತಾಡೋದು, ಇದು ಬಿಟ್ಟು ಬೇರೆ ಏನೂ ಇಲ್ಲ. ನನಗಂತೂ ಅವರಿಬ್ರು ಜಗಳ ಕಿತ್ತಾಟನ ನೋಡಿ ಸಾಕಾಗಿದೆ ಕಣೆ. ಅದು ಅಲ್ದೇ ಈ ಕಾಲೇಜ್ ಟೈಮಲ್ಲೂ ನಾನು ಅವ್ರ ಜೊತೆನೇ ಇದ್ರೆ ನನಗಂತೂ ಓದೋದಕ್ಕೆ ಯಾವ ಇಂಟ್ರೆಸ್ಟು ಬರಲ್ಲ. ಅದಕ್ಕೆ ನಾನು ಹಾಸ್ಟೆಲಲ್ಲಿ ಇದ್ಬಿಟ್ಟು ಅಲ್ಲೇ ಓದ್ಕೋಬೇಕು ಅಂದ್ಕೊಂಡಿದ್ದೀನಿ. ನನಗೆ ಅವರೊಬ್ರು ಜಗಳ ಕಿತ್ತಾಟ ನೋಡೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ ಕಣೆ. ಹೇ ಸಾನ್ಯಾ, ಇದೇನು ಹೀಗೆ ಮಾತಾಡ್ತಿದ್ಯಾ? ಮನೆ ಅಂದಮೇಲೆ, ಒಂದು ಸಂಸಾರ ಅಂದಮೇಲೆ ಚಿಕ್ಕ ಪುಟ್ಟ ಜಗಳಗಳೆಲ್ಲ ಇರೋದೇ ಕಣೆ, ಅದೆಲ್ಲ ಕಾಮನ್. ಅಷ್ಟಕ್ಕೆ ನೀನು ಹೀಗೆ ಅನ್ಕೊಂಡ್ಬಿಟ್ರೆ ಹೇಗೆ ಹೇಳು? ಇಲ್ಲ ಕೀರ್ತಿ, ಎಲ್ರ ಮನೆಯಲ್ಲಿ ಚಿಕ್ಕ ಪುಟ್ಟ ಜಗಳ ಮಾತ್ರನೇ ಇರುತ್ತೆ. ಆದರೆ ನಮ್ಮ ಮನೇಲಿ ದಿನ ಪೂರ್ತಿ ಜಗಳ ಬಿಟ್ಟು ಬೇರೆ ಏನೂ ಇರಲ್ಲ. ನನಗಂತೂ ಆಗಲ್ಲ ಕಣೆ. ನನಗೆ ನಿಜವಾಗ್ಲೂ ಅವರಿಬ್ಬರನ್ನ ನೋಡಿ ಎಷ್ಟು ರೋಸ್ ಹೋಗಿದ್ದೀನಿ ಅಂದರೆ, ಅವ್ರನ್ನ ಆ ಥರ ಜಗಳ ಆಡೋದನ್ನ ನನಗೆ ನೋಡೋದಕ್ಕೂ ಆಗಲ್ಲ, ಅಲ್ಲಿ ನಿಲ್ಲೋದಕ್ಕೂ ಆಗಲ್ಲ. ನಾನು ಅಪ್ಪ ಅಮ್ಮನ ಜೊತೆ ಸರಿಯಾಗಿ ಮಾತಾಡ್ದೇನೆ ಎಷ್ಟೋ ದಿನ ಆಗಿದೆ ಅನ್ನಿಸ್ತಿದೆ ಕಣೆ. ಅದಕ್ಕೆ ಈ ಜಗಳ ಮನಸ್ತಾಪ ಅವರಿಬ್ರು ಜಗಳ ನೋಡೋದಕ್ಕೆ ನಂಗಾಗಲ್ಲ. ನಾನು ಅದಕ್ಕೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ನೋಡು, ನಿಮ್ಮ ಅಪ್ಪಂಗೆ ಹಾಸ್ಟೆಲ್ನಲ್ಲಿ ಯಾರೋ ಪರಿಚಯ ಇದ್ದಾರೆ, ವಾರ್ಡನ್ ತುಂಬ ಕ್ಲೋಸ್ ಇದ್ದಾರೆ ಅಂತ ಹೇಳ್ತಿದ್ಯಲ್ವಾ. ಹಾಗಾಗಿ
ಅವ್ರ ಹತ್ರ ಹೇಗಾದರೂ ಮಾತಾಡಿ ನನಗೆ ಹಾಸ್ಟೆಲ್ನಲ್ಲಿ ಸೀಟ್ ಕೊಡಿಸು ಪ್ಲೀಸ್ ಕಣೆ. ಅಯ್ಯೋ ಸರಿ ಸರಿ ಕಣೆ, ನಾನು ಮಾತಾಡ್ತೀನಿ ಬಿಡು. ನೀನು ಇಷ್ಟು ಬೇಜಾರು ಮಾಡ್ಕೋಬೇಡ. ಸಾನ್ಯನಿಗೆ ಹುಟ್ಟಿದಾಗಿಂದನೂ ತನ್ನ ತಂದೆ ತಾಯಿ ಜೊತೆ ಬೆಳೆದು ತಂದೆ ತಾಯಿ ಯಾವಾಗಲೂ ಜಗಳ ಆಡೋದು, ಕೋಪ ಮಾಡ್ಕೊಳ್ಳೋದು, ಪ್ರತಿ ವಿಷಯಕ್ಕೂ ಕಿತ್ತಾಡೋದು ಇದೆಲ್ಲನೂ ನೋಡಿ ಅವಳ ಮನಸ್ಥಿತಿನೇ ಹಾಳಾಗಿರುತ್ತೆ. ಅವಳಿಗೆ ಮನೇಲಿ ನೆಮ್ಮದಿ ಅನ್ನೋದೇ ಇರ್ತಾ ಇರಲ್ಲ. ಹಾಗಾಗಿ ಅಲ್ಲಿದ್ರೆ ಅವ್ರು ಜಗಳ ಆಡೋದನ್ನ ನೋಡಿ ತನ್ನ ಮನಸ್ಸಿಗೆ ಇನ್ನೂ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ತಾನು ಕಾಲೇಜ್ ಲೈಫ್ನ ಹಾಸ್ಟೆಲಲ್ಲೇ ಕಳೀತಾಳೆ. ಹೀಗೆ ದಿನಗಳು ಕಳೆಯುತ್ತೆ. ಸಾನ್ಯಾ ಕಾಲೇಜ್ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬರ್ತಾಳೆ. ಮಗಳೇ ಸಾನ್ಯಾ, ಅಂತೂ ಇಂತೂ ನೀನು ಇಷ್ಟಪಟ್ಟ ಹಾಗೆ ನಿನಗೆ ಇಷ್ಟ ಆಗಿರೋ ಓದ್ ಕೂಡ ಮುಗೀತು. ಇವಾಗ ನಾವು ಇಷ್ಟಪಟ್ಟಿರೋ ಹಾಗೆ ನಿನಗೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿ ನಿನ್ನ ಜೀವನನ ಸುಖವಾಗಿರೋ ಹಾಗೆ ನೋಡ್ಕೊಡ್ರೆ ಅಷ್ಟೇ ಸಾಕಮ್ಮ. ಹೌದು ಮಗ್ಲೆ, ಈಗಾಗಲೇ ನಿಮ್ಮಪ್ಪ ಒಂದು ಒಳ್ಳೆ ಹುಡುಗನ ನೋಡಿದ್ದಾರೆ. ನೀನು ಒಪ್ಕೊಂಡು ಮದುವೆ ಆದ್ರೆ ಲೈಫ್ ಲಾಂಗ್ ಹ್ಯಾಪಿಯಾಗಿರ್ತೀಯ. ಏನು ಮದುವೆನಾ? ಇಲ್ಲ ಇಲ್ಲ, ಅಪ್ಪ ಅಮ್ಮ ಕಿತ್ತಾಡೋದನ್ನ ನೋಡಿನೇ ಸಾಕಾಗಿದೆ. ಇವಾಗ ನಾನು ಒಂಟಿಯಾಗಿ ನೆಮ್ಮದಿಯಾಗಿದ್ದೀನಿ. ಹೀಗಿರುವಾಗ ಈ ಮದುವೆ ಎಲ್ಲ ಆಗಿ ಅಪ್ಪ ಅಮ್ಮನ ಹಾಗೆ ಲೈಫ್ ಲಾಂಗ್ ಕಿತ್ತಾಡೋದಕ್ಕೆ ನನಗೆ ಮಾತ್ರ ಆಗೋದೇ ಇಲ್ಲ. ಅದ್ರ ಬದಲು ಮದುವೆ ಆಗ್ದೇನೆ ಆರಾಮಾಗಿರೋದು ಒಳ್ಳೇದು. ಅರೆ ಯಾಕೆ ಮಗ್ಲೆ, ಏನೋ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ. ಅಪ್ಪ ನಿನಗೋಸ್ಕರ ಒಳ್ಳೆ ಹುಡುಗನ್ ನೋಡಿದ್ದಾರೆ. ನಿನಗೂ ಕೂಡ ಅವನು ತುಂಬಾ ಚೆನ್ನಾಗಿದ್ದಾನೆ, ಇಷ್ಟನೂ ಆಗ್ತಾನೆ. ಒಪ್ಕೊಳ್ಳಮ್ಮ. ನೋಡಿ, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅದು ಅಲ್ದೇನೆ ಮದುವೆ ಆಗಿ ಜೀವನ ಪರ್ಯಂತ ನಿಮ್ಮ ಹಾಗೇನೆ ಜಗಳ ಆಡ್ಕೊಂಡು ಬದುಕೋದಕ್ಕೆ ನನ್ನ ಕೈಯಲ್ಲಂತೂ ಆಗೋದೇ ಇಲ್ಲ. ನಾನಿವಾಗ ಒಂಟಿಯಾಗಿ ನೆಮ್ಮದಿಯಾಗಿದ್ದೀನಿ. ಆ ನೆಮ್ಮದಿನ ಹಾಳು ಮಾಡಬೇಡಿ. ನನಗಂತೂ ಯಾರು ಇಷ್ಟನೂ ಇಲ್ಲ, ಯಾರನ್ನ ಮದುವೆನೂ ಕೂಡ ಆಗಲ್ಲ. ನನ್ನ ಲೈಫ್ ಲಾಂಗ್ ಹಿಂಗೆ ನೆಮ್ಮದಿಯಾಗಿರ್ತೀನಿ. ನನ್ನ ಪಾಡಿಗೆ ಬಿಟ್ಬಿಡಿ. ಇವಾಗ ಸಮಾಧಾನ ಆಯ್ತು ಅನ್ಸುತ್ತೆ ಅಲ್ವಾ ಗಂಡ ಹೆಂಡತಿ ಇಬ್ರಿಗೂ? ನಾನು ಮೊದ್ಲಿಂದಾನು ಹೇಳ್ತಾ ಬಂದೆ, ಆ ಮಗು ಎದುರಿಗೆ ಜಗಳ ಆಡಬೇಡಿ, ಸಿಟ್ ಮಾಡ್ಕೊಳ್ಬೇಡಿ, ಕಿತ್ತಾಡಬೇಡಿ. ಆ ಮಗು ಅದನ್ನ ನೋಡಿ ನೋಡಿ ಅದ್ರ ಮನಸ್ಥಿತಿನೇ ಹಾಳು ಮಾಡ್ಕೊಳ್ತಿದೆ. ಅದು ಅಲ್ದೇನೆ ಬೇಜಾರಾಗತ್ತೆ, ಅಳ್ತಾಳೆ ಅಂತಾನು ಹೇಳ್ದೆ. ಆದ್ರೆ ನಿಮ್ಮಿಬ್ರಿಗೆಲ್ಲ ಅರ್ಥ ಆಗ್ಬೇಕು. ಯಾವಾಗ ನೋಡಿದ್ರು ನಾಯಿಗಳು ಕಿತ್ತಾಡ್ದೋ ಹಾಗೆ ಇಬ್ರು ಕಚ್ಚಾಡ್ಕೊಳ್ತಾನೆ ಇದ್ರಿ. ಆದ್ರೆ ಅದನ್ನೆಲ್ಲ ನೋಡಿ ನೋಡಿ ಪಾಪ ನನ್ನ ಮೊಮ್ಮಗಳು ಮದುವೆ ಅಂದ್ರೇನೆ ಭಯ ಪಟ್ಟು ಕೂತಿದ್ದಾಳೆ. ಅದು ಅಲ್ದೇನೆ ತನ್ನ ಮದುವೆನೇ ಆಗಲ್ಲ ಅಂತ ನಿರ್ಧಾರ ಕೂಡ ಮಾಡಿದ್ದಾಳೆ. ಇವಾಗ ಇಬ್ರಿಗೂ ಸಂತೋಷ ಆಗಿರ್ಬೇಕಲ್ವಾ? ಇದೇ ತಾನೇ ನಿಮ್ಗೂ ಬೇಕಾಗಿದ್ದು. ಮಕ್ಕಳ ಮನ್ಸು ಮಣ್ಣಿನ ಮುದ್ದೆ ಇದ್ದ ಹಾಗೆ. ನಾವ್ ಏನ್ ಆಕೃತಿ ಕೊಡ್ತೀವೋ ಅದೇ ಆಕೃತಿಲಿ ಬೆಳ್ಕೊಂಡು ಹೋಗುತ್ತೆ. ಆದ್ರೆ ನೀವು ಅವಳು ಹುಡ್ತಾಗಿಂದಾನು ಇಬ್ರು ಕಿತ್ತಾಡೋದ್ ಬಿಟ್ಟು ಬೇರೆ ಏನು ಮಾಡಿಲ್ಲ. ನಿಮ್ ಕಿತ್ತಾಟಗಳನ್ನ ನೋಡಿ ನೋಡಿ ಪಾಪ ನನ್ನ ಮೊಮ್ಮಗಳು ಹಾಳಾಗಿ ಏನೇನೋ ಯೋಚನೆ ಮಾಡಿ ಅವಳ ಜೀವನನ ಅವಳೇ ಈಗ ಹಾಳು ಮಾಡ್ಕೊಳ್ತಾ ಇದ್ದಾಳೆ. ಏನ್ ಮಾಡ್ಲಿ ಹೇಳು? ನಿಮ್ಮಂತವ್ರಿಗೆಲ್ಲ ಯಾವತ್ತೂ ಇದೆಲ್ಲ ಅರ್ಥನೇ ಆಗಲ್ಲ ಕಣೋ. ಮಕ್ಕಳೆದ್ರಿಗೆ ಹೇಗಿರ್ಬೇಕು, ನಾವಿಬ್ರೇ ಇರುವಾಗ ಹೇಗಿರ್ಬೇಕು ಎಲ್ಲಾನು ತಿಳ್ಕೊಂಡಿರ್ಬೇಕು. ಮಕ್ಕಳೆದ್ರಿಗೆ ಒಳ್ಳೆ ರೀತಿಲಿ ನಡ್ಕೊಂಡ್ರೆ ಅವರು ಒಳ್ಳೆದನ್ನೇ ಯೋಚನೆ ಮಾಡ್ತಾರೆ. ನಿಮ್ ಹಾಗೆ ಕೆಟ್ಟ ರೀತಿಲಿ ನಡ್ಕೊಂಡ್ರೆ ಅವರು ಕೆಟ್ಟದಾಗೆ ಯೋಚನೆ ಮಾಡ್ತಾ ಹೋಗ್ತಾರೆ. ನಿಜ, ಮಕ್ಕಳ ಮನಸ್ಸು ತುಂಬಾನೇ ಸೂಕ್ಷ್ಮ ಇರುತ್ತೆ. ಮಕ್ಕಳೆದ್ರಿಗೆ ನಾವ್ ಏನ್ ಮಾಡ್ತೀವೋ ಅದನ್ನ ನೋಡಿ ಅವರು ನಾವು ಮಾಡೋದನ್ನ ಪ್ರತಿಯೊಂದನ್ನು ಕಲಿತಾ ಇರ್ತಾರೆ. ಹಾಗಾಗಿ ಎಳೆ ಮಕ್ಕಳೆದ್ರಿಗೆ ನಾವು ಯಾವಾಗಲೂ ಒಳ್ಳೆ ರೀತಿನೇ ನಡ್ಕೋಬೇಕು. ನಾವು ಯಾವುದೇ ತಪ್ಪು ಮಾಡಿದ್ರು ಅವರು ಅದೇ ತಪ್ಪುಗಳನ್ನ ಮಾಡೋದಕ್ಕೆ ಕಲಿತಾರೆ. ಹಾಗೆ ನಾವು ಏನೇ ಒಳ್ಳೆದನ್ನ ಮಾಡಿದ್ರು ಅವರು ಅದು ಒಳ್ಳೆದನ್ನೇ ಮಾಡೋದನ್ನ ಕಲಿತಾರೆ. ಹಾಗಾಗಿ ಆದಷ್ಟು ಮಕ್ಕಳೆದ್ರಿಗೆ ನಾವು ಒಳ್ಳೆ ರೀತಿಲೇ ಇರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.